ಕರಿಯ ಬಟ್ಟೆಯ ತೊಟ್ಟು ಬತ್ತಲಾಗುವರ ಕಂಡು ಕೊನೆಗೊಮ್ಮೆ ಹತ್ತು ಬಿಡು, ಕೊನೆಗೊಮ್ಮೆ ಹತ್ತು ಬಿಡು. ಸ್ಪೀಕ್ ಟು ದ ಪೀಪಲ್ ಅಕಾರ್ಡಿಂಗ್ ಟು ದೇರ್ ಇಂಟೆಲೆಕ್ಚುಯಲ್ ಕೆಪಾಸಿಟೀಸ್ ಅಂತೇಳಿ. ಹೀಗೆ ಗೊತ್ತಾ ಅಂತ ಯಾವುದಾದ್ರೂ ಒಂದು ಕವಿಗೆ ಅಥವಾ ಕಾವ್ಯ ಶಕ್ತಿಯುಳ್ಳ ವ್ಯಕ್ತಿಗೆ ಅಡ್ಡ ಬರೆಯುವುದನ್ನು ಕುತ್ತ ಬರೆಯುವುದು ಕಾವ್ಯ ಅಂತೇಳಿ ಕೇಳಿ ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಲಯ, ಛಂದಸ್ಸು, ಆದಿಪ್ರಾಸ, ಅನುಪ್ರಾಸ, ಆಂತರಿಕ ಪ್ರಾಸ, ಅಂತ್ಯಪ್ರಾಸ, ಹ್ರಸ್ವ, ದೀರ್ಘ, ಯತಿ. ಈ 9 ಸೂತ್ರಗಳನ್ನು ಇಟ್ಟುಕೊಂಡು ಯಾರು ಬರೆಯುತ್ತಾರೆ? ಕನ್ನಡದ ಸಾಕ್ಷಿ ಪ್ರಜ್ಞೆ ದಿಗ್ಗಜ ಕವಿ ಮುಹಮ್ಮದ್ ಬಡ್ಡೂರು ಅವರ ಗಜಲ್ಗಳೆಂದರೆ ಬಹಳ ಪ್ರಸಿದ್ಧ. ನಾವು ಈ ಬಗ್ಗೆ ಸರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲ ಎಪಿಸೋಡ್ನಲ್ಲಿ ನೀವು ಗಜಲ್ನ ಮೇಲೆ ಗಜಲ್ ನೋಡಿರಬಹುದು, ಅದರ ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿದೆ. ಈಗ ಅದರ 2ನೇ ಎಪಿಸೋಡನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಇದರಲ್ಲೂ ಹಾಗೆ 4 ಮಾತು ಮತ್ತು 1 ಗಜಲ್. ಬಡ್ಡೂರು ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಗಜಲ್ ಆಗಲಿ, ಕವನ ಆಗಲಿ, ಕಾವ್ಯ ಆಗಲಿ, ಅದರಲ್ಲಿ ನೀವು ಬಳಸುವ ಪದಗಳಾಗಿರ್ಬೋದು, ಶಬ್ದಗಳಾಗಿರ್ಬೋದು ಮತ್ತು ವಿಚಾರಗಳಾಗಿರ್ಬೋದು ಬಹಳ ಆಳ ಆಗಿರುತ್ತೆ. ಆದ್ದರಿಂದಲೇ ಎಲ್ಲರ ಹೃದಯಕ್ಕೂ ಅದು ತಟ್ಟತ್ತೆ. ಈ ವಿಚಾರಗಳನ್ನೆಲ್ಲ ನೀವು ಎಲ್ಲಿಂದ ತರ್ತೀರಿ ಅಂತ? ವಿಚಾರ, ನಾನು ಒಂದು ಹೊಸ ವಿಚಾರವನ್ನು ತರ್ತೇನೆ ಅಂತೇಳಿ ನನ್ನ ಮನಸ್ಸಿನಲ್ಲಿದ್ದರೆ ನನ್ನಂತಹ ಮೂರ್ಖ ಬೇರೆ ಯಾರೂ ಇಲ್ಲ. ವಿಚಾರಗಳೆಲ್ಲ ಜಗತ್ತಿಗೆ ಬಂದಾಗಿದೆ. ಅದು ವೇದಗಳ ಮೂಲಕ ಆಗಲಿ, ಬೈಬಲ್ನಲ್ಲಿ ಆಗಲಿ, ಖುರಾನ್ನಲ್ಲಿ ಆಗಲಿ, ಎಲ್ಲ ವಿಚಾರಗಳು ಬಂದಾಗಿದೆ. ಅದರಲ್ಲೂ ಮಹಾ ಪಂಡಿತರುಗಳು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಕಾವ್ಯಗಳನ್ನು, ಬೇರೆ ಬೇರೆ ಕಥೆಗಳನ್ನೆಲ್ಲ ಕಟ್ಟಿ ಹೋಗಿದ್ದಾರೆ. ಈಗ ನಾವು ತರೋದು ಹೊಸ ವಿಧಾನ ಮಾತ್ರ, ಹೊಸ ವಿಚಾರ ಅಲ್ಲ, ಹೊಸ ವಿಧಾನ ಮಾತ್ರ. ಹೊಸ ವಿಚಾರವೊಂದು ತರ್ತೇನೆ ಅಂತ ಹೇಳುವ ಯಾವನೇ ಕವಿಯಾಗಿದ್ದರೂ ಮೂರ್ಖ, ಹೇಳಿ ಸಾಧ್ಯವಿಲ್ಲ. ನಾನು ಅದಕ್ಕೆ ಏನು ಅದಕ್ಕೆ ಸಾಕ್ಷಿ ಒಂದು ಸಾಕ್ಷಿ ಹೇಳ್ತೇನೆ. ನಾನು ನಮ್ಮ ಡಿ ವಿ ಜಿ ಅವರಿದ್ದಾರೆ, ಕನ್ನಡದ ಮೇರು ಇವರವರು, ಬಹಳ ಸಾಧಕರು ಸಾಹಿತ್ಯ ಲೋಕದಲ್ಲಿ. ಕಗ್ಗ, ಅದರಲ್ಲಿ ಪಂಡಿತರೇ ಶಾಸ್ತ್ರಿಗಳೇ ಸತ್ಯದಿಮ್ಮಿತ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು. ಪಂಡಿತರೇ ಶಾಸ್ತ್ರಿಗಳೇ ಸತ್ಯದಿಮ್ಮಿತ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು. ಕಂಡಿಹಿರ ಮಣದಾಳದ ಸುಳಿ ಬಿರುಗುಗಳ ದಂಡವನದ ನುಡಿದನುಡಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಲ್ಲ ಒಬ್ಬ ಮನುಷ್ಯನಿಗೆ ನಾವು ಒಂದು ವಿಚಾರವನ್ನು ತಿಳಿಸುವಾಗ ಅವನ ಮನದ ಆಳ, ಬಿರುಬು ಅದನ್ನೆಲ್ಲ ತಿಳಿದಿದ್ದೀರಾ ಅಂತೇಳಿ ಇವರು ಕೇಳ್ತಾರೆ. ಕನ್ನಡದಲ್ಲಿ ಬಹಳ ಚೆನ್ನಾಗಿ ಕೇಳಿದ್ದಾರೆ. ಅದೊಂದು ವಿಧಾನ. ಆದರೆ ವಿಚಾರ 400 ವರ್ಷದ ಮೊದಲು ಶೇಕ್ಸ್ಪಿಯರ್ ಹೇಳಿದ್ದಾರೆ ಇಂಗ್ಲೀಷ್ನಲ್ಲಿ, ಸ್ಪೀಕ್ ಟು ದ ಪೀಪಲ್ ಅಕಾರ್ಡಿಂಗ್ ಟು ದೇರ್ ಇಂಟೆಲೆಕ್ಚುಯಲ್ ಕೆಪಾಸಿಟೀಸ್ ಅಂತೇಳಿ. ಅದೇ ವಿಚಾರ, ಇದು ಅದೇ, ಅದು ಅದೇ, ವಿಧಾನ ಬೇರೆ. ಅಲ್ಲಿಂದ ಹಿಂದಕ್ಕೆ ಹೋಗುವ 1400 ವರ್ಷಕ್ಕೆ ಮೊದಲು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅರಬಿಯಲ್ಲಿ ಕಲ್ಲಿಮುನ್ನಾಸ ಅಲಾ ಕದರಿ ಉಕೂಲಿಹಿಮ್ ಅಂತೇಳಿ. ಏನು ಹೇಳ್ತಾರೆ? ಕಲ್ಲಿಮುನ್ನಾಸ ಅಲಾ ಕದರಿ ಉಕೂಲಿಹಿಮ್. ಏನು? ನೀವು ಒಬ್ಬನೊಂದಿಗೆ ಮಾತನಾಡುವಾಗ ಅವನ ಆ ಮನಸ್ಸಿನ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಎಷ್ಟು ಉಂಟು ಅಂತೇಳಿ ತಿಳಿದುಕೊಂಡು ಮಾತನಾಡಿ ಅಂತೇಳಿ. 3 ಅದು ಸಾಹಿತ್ಯ. ವಿಚಾರ ಒಂದೇ, ವಿಧಾನ ಮಾತ್ರ ಬೇರೆ ಬೇರೆ. ಇಂಥ ಎಷ್ಟೋ ನಿಮಗೆ ನಾನು ಇದನ್ನು ಕೊಡ್ತಾ ಹೋಗ್ಬೋದು. ಈಗ ನಾನೊಂದು ಹೊಸ ವಿಚಾರ ಅದೆಲ್ಲ ಉಂಟು. ಆದರೆ ಇದು ಹೀಗೆ ಗೊತ್ತಾ ಅಂತ ಯಾವುದಾದ್ರೂ ಒಂದು ಕವಿಗೆ ಅಥವಾ ಕಾವ್ಯ ಶಕ್ತಿಯುಳ್ಳ ವ್ಯಕ್ತಿಗೆ ನಾನು ಹೊಸ ವಿಚಾರವನ್ನೇ ಕೊಡ್ತಾ ಇದ್ದೇನೆ ಅಂತೇಳಿ ಭಾವಿಸ್ತಾ ಇರೋದಲ್ಲ? ಅದೇ ಅಂದರೆ ಯಾಕೆಂದರೆ ಅಧ್ಯಯನ ಮಾಡಲಿಲ್ಲ, ಕವಿಗಳನ್ನು ಓದಲಿಲ್ಲ, ಅಡ್ಡ ಬರೆಯುವುದನ್ನು ಕುತ್ತ ಬರೆಯುವುದು ಕಾವ್ಯ ಅಂತೇಳಿ ಕೇಳಿ ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಏನಾದರೂ ಅದಕ್ಕೆ ಒಂದು ಮದ್ದುಂಟ? ಅದಕ್ಕೆ ಉಂಟಾ? ನೀವು ಕಮ್ಮಟದಲ್ಲೆಲ್ಲ ಇದನ್ನು ಹೇಳ್ತೀರಿ? ಎಲ್ಲ ಹೇಳ್ತೇನೆ. ನಾನು ಎಲ್ಲ ಕಮ್ಮಟೆಲ್ಲ ಮಾಡಿದ್ದೇನೆ. ಅದರ ಪೇಜ್ ಏನು
ಸಾಧಾರಣ ಎಷ್ಟೋ ವರ್ಷಕ್ಕೆ ಮೊದಲು ಶಾದ್ ಬಾಗಲ್ಕೋಟ್ರವರನ್ನು ಕರೆತಂದು LSS ಕಾಲೇಜಿನಲ್ಲಿ ಕಮ್ಮಟ ಮಾಡಿದ್ದೇವೆ. ಯಾರು ಗಜಲ್ನಲ್ಲಿ ಆಗಲಿ ಅಥವಾ ಕವಿತೆಯಲ್ಲಾಗಲಿ ಕವಿತೆಯ ಅದರ ಸೂತ್ರಗಳಿದೆ ಅದಕ್ಕೆ. ಎಸ್, ಗಜಲ್ಗೆ ಸೂತ್ರಗಳಿವೆ. ಗಜಲ್ಗೆ ಅದಕ್ಕೆ ನಿಯಮ. ಗಜಲ್ಗೆ ನಿಯಮ. ಟೋಟಲಿ ಕಾವ್ಯಕ್ಕೆ ಒಂದು ಸೂತ್ರ ಇದೆ. ಏನು? ಲಯ, ಛಂದಸ್ಸು, ಆದಿಪ್ರಾಸ, ಅನುಪ್ರಾಸ, ಆಂತರಿಕ ಪ್ರಾಸ, ಅಂತ್ಯಪ್ರಾಸ, ಹ್ರಸ್ವ, ದೀರ್ಘ, ಯತಿ. ಈ 9 ಸೂತ್ರಗಳನ್ನು ಇಟ್ಟುಕೊಂಡು ಯಾರು ಬರೆಯುತ್ತಾರೆ? ಆ ಸೂತ್ರ ಇಟ್ಕೊಂಡು ಬರೆದ್ರೆ ಮಾತ್ರ ಅದು ಕಾವ್ಯ ಆಗುತ್ತೆ ಅಂತ ಹೇಳ್ತೀರಿ ನೀವು? ಆ ರೀತಿ ಬರಬೇಕದು. ಲಯ ಬೇಕೇ, ಛಂದಸ್ಸು ಬೇಕು. ಛಂದಸ್ಸು ಮತ್ತು ಬರೀತಾ ಹೋಗುವಾಗ ನಿಮಗೆ ಅಭ್ಯಾಸ ಆದಕ್ಕೆ ಛಂದಸ್ಸು ನಿಮ್ಮ ಹಿಡಿತದೊಳಗೆ ಬರ್ತದೆ. ಅದರಲ್ಲಿ ಆದಿಪ್ರಾಸ ಹೇಗೆ ಕೂರಿಸುವುದು, ಆಂತರಿಕ ಪ್ರಾಸ ಏನು, ಅನುಪ್ರಾಸ ಎಂದರೇನು, ಆಂತರಿಕ ಒಂದೇ ಲೈನ್ನಲ್ಲಿ ಇದು ಬಿಟ್ಟು ಮೊದಲ ಶಬ್ದ ಬಿಟ್ಟು ಎರಡನೇ ಶಬ್ದದಲ್ಲಿ ಒಂದು ಯಾವುದಾದ್ರೂ ರೈಮಿಂಗ್ಸ್ ಬಂದರೆ ಅದು ಆಂತರಿಕ. ಅನುಪ್ರಾಸ ಕನ ಕನ, ತನು ಮನ, ಜನ ಜನ, ಇದು ಆಂತರಿಕ ಪ್ರಾಸ. ಅದು ಎಲ್ಲಿಯಾದರೂ ನೀವು ಮಧ್ಯದಲ್ಲಿ ಅದು ಬೇರೆ ಬೇರೆ ತರ್ತಾ ಬಂದರೆ ಅದು ಆಂತರಿಕ ಪ್ರಾಸ. ಅಂತ್ಯಪ್ರಾಸ, ಅಂತ್ಯಪ್ರಾಸ ಅಂತೂ ಬೇಕು ಕವಿತೆಗಳಿಗೆ, ಎಲ್ಲದಕ್ಕೂ ಬೇಕು. ಇದು ಆ ಹ್ರಸ್ವ ದೀರ್ಘ ಯತಿ ಇದು ಇದಕ್ಕೆ ಲಯ ವಿನ್ಯಾಸಕ್ಕೆ. ಯಾವುದು? ಮೊದಲ 6 ಸೂತ್ರ. ಎರಡನೇದು ಅದು ನಾದ ವಿನ್ಯಾಸಕ್ಕೆ. ಅದನ್ನು ಹಾಡುವಾಗ ಶಬ್ದಗಳನ್ನು ಅಕಾರವನ್ನು ಇದು ಹ್ರಸ್ವ ಮಾಡುವುದು, ಆಕಾರವನ್ನು ಮಾಡುವುದು ಹ್ರಸ್ವ. ಹೌದಾ? ಹೌದು. ಹ್ರಸ್ವ ದೀರ್ಘ, ದೀರ್ಘ ಅಕಾರವನ್ನು ಅಲ್ಲದಿದ್ದರೆ ಇಕಾರವನ್ನು ಈ ಮಾಡುವುದು, ಅದು ಅದಕ್ಕೆ ಯತಿ. ಸಡ್ಡನ್ನು ನಿಲ್ಲಿಸುವುದು, ಸುಹಾನ ಸಫರ್ ಅಲ್ಲಿಗೆ ಅದು ಯತಿ. ಇದೆಲ್ಲ ಅದರ ಸೂತ್ರಗಳು. ಇದನ್ನೆಲ್ಲ ಕಲಿತುಕೊಂಡು ಮಾಡಿದಾಗ ಅದು ಬಹಳ ಚೆಂದ ಆಗ್ತದೆ, ಶಬ್ದಗಳು ಒಳ್ಳೆಯದು ಬರ್ತದೆ ನಿಮಗೆ. ಇದನ್ನೆಲ್ಲ ಬಿಟ್ಟು ಏನೆಲ್ಲ ಮಾಡಿದರೆ ಅದನ್ನು ಕವಿತೆ ಅಂತ ಹೇಳ್ತಾರೆ. ನೀವು ಎಲ್ಲಿ ಇದನ್ನು ಸ್ಟಡಿ ಮಾಡಿದಿರಿ? ಎಷ್ಟು ಸಮಯ ಹಿಡಿತು? ಅಂದರೆ ಇದಕ್ಕೆ ಒಂದು ಬೇರೆದಾದ ಒಂದು ಕಮ್ಮಟ್ಟದಲ್ಲಿ ನೀವು ಕಲ್ತದ್ದ ಅಲ್ಲ ನೀವು ಹೀಗೆ ಕಲ್ತದ ಅಂತ? ಅದೇ ನಾನು ಹೇಳಿದೆಲ್ಲ, ಪುರಂದರ ಭಟ್ರು ಅಲ್ಲ ಅವರೆಲ್ಲ ಹೇಳಿಕೊಟ್ರು. ಸುಬ್ರಾಯ ಭಟ್ರು ಕೂಡ ಕೆಲವು ವಿಚಾರ ಅವರಿಂದ ಕಲಿತು. ಸುಬ್ರಾಯ ಭಟ್ರು ಯಾರು? ಚೊಕ್ಕಾಡಿ. ಚೊಕ್ಕಾಡಿ ಸುಬ್ರಾಯ ಭಟ್ರು. ಸುಬ್ರಾಯ ಚೊಕ್ಕಾಡಿ. ಹೌದು, ಭಾರಿ ಒಳ್ಳೆಯ ಕವಿಗಳು. ಅಥವಾ ಪುರಂದರ ಭಟ್ರು, ಸುಬ್ರಾಯ ಭಟ್ರು, ಜೆ ಸುಬ್ರರ್ಕ ಇಂಥ ಕವಿಗಳೆಲ್ಲ ಇನ್ನೂ ಸಿಗಲಿಕ್ಕೆ ಭಾಳ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಇದನ್ನು ಕಲಿಬೇಕು, ಪ್ರಯತ್ನ ಮಾಡಬೇಕು. ಒಟ್ರಾಸಿ ಒಂದು ವಸ್ತುವನ್ನು ನಾವು ತಗೊಳ್ಳುವುದಲ್ಲ, ಅದನ್ನು ಅದೇ ರೀತಿ ನಾವು ಅದನ್ನು ಉಳಿಸಿಕೊಂಡು ಬರಬೇಕಾದ್ರೆ ಇದೆಲ್ಲ ಕಲಿತಿರಬೇಕು. ಶಬ್ದಗಳನ್ನು ಹೇಗೆ ಪೋಣಿಸುವುದು, ಅಶ್ಲೀಲವಾದ ಒಂದು ವಿಷಯವನ್ನು ನಾವು ಶೀಲತನದ ಶಬ್ದಗಳಿಂದ ಹೇಗೆ ಹೇಳುವುದು, ಅದು ಎಲ್ಲ ನಮಗೆ ಗೊತ್ತಿರಬೇಕು. ಗೊತ್ತಿಲ್ಲದಿದ್ದರೆ ನಾವು ಕವಿ ಅಂತ ಹೇಳಿಕೊಂಡ್ರೆ ನಮಗೆ ಒಂದು ನಾಚಿಕೆ ಆಗ್ತದೆ. ಓಕೆ, ಈಗ ನಾನು ಗ್ರಹಿಸ್ತಾ ಇರೋದು, ನೀವು ತುಂಬ ಮಾತಾಡಿದಿರಿ ಲಯದ ಬಗ್ಗೆ, ಹ್ರಸ್ವದ ಬಗ್ಗೆ, ಯತಿಯ ಬಗ್ಗೆ. ಗಜಲ್ನಲ್ಲಿ ನೀವು ಹೇಗೆ ಅದನ್ನು ತರ್ತೀರಿ, ಅಥವಾ ಹೇಗೆ ಗಜಲ್ನ ಮೂಲಕ ನಮಗೆ ಪ್ರಸ್ತುತಪಡಿಸ್ಬೋದು? ಅಲ್ಲ, ಗಜಲ್ನ ಮೂಲಕ ಅಂತೇಳಿಲ್ಲ, ಗಜಲ್ನ ಇದು ಆ ನಿಯಮವೇ ಬೇರೆ. ಅದನ್ನು ನಾವು ಮುಂದಕ್ಕೆ ಮಾತನಾಡುವಾಗ ಒಂದೊಂದೇ ಹೇಳ್ತಾ ಹೋಗುವ. ಯಾಕೆಂದರೆ ಇಲ್ಲಿ ಕೇಳುಗರಲ್ಲಿ ಕೂಡ ಅದನ್ನು ಕಲಿಯಬೇಕೆಂಬ ಒಂದು ಆಶೆ ಇಟ್ಟುಕೊಂಡು ನೋಡುವವರು ಬಹಳ ಇರ್ಬೋದು. ಯಾಕೆಂದರೆ ಅವರಿಗೆ ಒಂದು ಮನೋರಂಜನೆಯೊಂದಿಗೆ ವಿದ್ಯೆಯೂ ಅವರಿಗೆ ಸಿಗಲಿ. ಯಾರದನ್ನು ಕಲಿತುಕೊಂಡು ಅಭ್ಯಾಸ ಮಾಡಲಿಕ್ಕೆ ಹೋದರೆ ಇನ್ನು ಕವಿಗಳ ಒಂದು ಒಳ್ಳೆಯ ಒಂದು ಜನ್ರೇಷನ್ ಬಂದು ಮುಟ್ಬೋದು. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ, ಅದನ್ನು ಮಾಡುವ, ನಾವು ಮುಂದಕ್ಕೆ ಹೋಗುವ. ನೀವೊಂದು ಗಜಲ್ ಮಾಡಿ ಸರ್. ಆಯ್ತು, ನೋಡುವ. ಈಗ ಒಂದು ಸಾಮಾಜಿಕ ಕಳಕಳಿಯ ಬಗ್ಗೆ ಒಂದು ನಾವು ಮಾತನಾಡುವ. ಇಲ್ಲಿ ಶಬ್ದಗಳು, ಆಮೇಲೆ ಒಂದು ಕಡೆ ನಾನು ಅದು ಶತಮಾನದ ಕವಿಗೋಷ್ಠಿ ಇತ್ತು ಕಟೀಲ್ನಲ್ಲಿ. 14 ಕವಿಗಳು, ಬಹಳ ದಿಗ್ಗಜರು. ನಮ್ಮ ಕರ್ನಾಟಕದವರ, ಹೊರಗಿನವರ? ಇದು ಉಡುಪಿ, ಕರಾವಳಿ ಪ್ರದೇಶದ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಬಹಳ. ಮರುದಿವಸ ಅದರ 2 ಲೈನ್ ನನ್ನ ಅದರದ್ದು ಪ್ರಜಾವಾಣಿಯಲ್ಲಿ ಹೆಡ್ಲೈನ್ನಲ್ಲಿ ಬಂತು. ಅದು ದಿಗ್ಗಜರು ಎಲ್ಲ ಇದ್ದು ಭಾಳ, ಎಲ್ಲರೂ ನನ್ನ ಆ ಕವಿಗಳು ಕೂಡ ಬಹಳ ಪ್ರಶಂಸೆ ಮಾಡಿದ್ದಾರೆ. ಅದನ್ನು ನಾನು ಅಂದು ಕವಿತೆಯಾಗಿ ಓದಿದ್ದೆ, ಈಗ ಅದನ್ನು ಗಜಲಾಗಿ ಹಾಗೆ ಮಾಡಬೇಕು.
ಅದು ಮಾಡಿ ಗಜಲಾಗಿ ಪರಿಗಣಿಸ್ತಿದ್ದೀನಿ. ಅದನ್ನು ಹಾಡ್ತೀನಿ. ಅದರಲ್ಲಿ ಒಂದು ಕಡೆ ಒಂದು ಶಬ್ದ ಇದೆ, ಅದು ನೀವು 3ನೇ ಶೇರ್, ಗಜಲ್ನ 3ನೇ ಶೇರನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಕೇಳುವಾಗ ನಿಮಗೆ ಗೊತ್ತಾಗ್ತದೆ ಯಾವ ವಿಚಾರವನ್ನು ನಾನು ಹೇಗೆ ತಂದಿದ್ದೇನೆ ಅಂತೇಳಿ. ಬದುಕು ಕಸಿದವರ ಮುಂದೆ, ಬದುಕು ಕಸಿದವರ ಮುಂದೆ, ಬದುಕು ಕಸಿದವರ ಮುಂದೆ, ಬದುಕು ಕಸಿದವರ ಮುಂದೆ, ಬದುಕು ಕಸಿದವರ ಮುಂದೆ ಕುಸಿದವರ ಕಂಡು ನೀನೊಮ್ಮೆ ಹತ್ತು ಬಿಡು. ಬದುಕು ಕಸಿದವರ ಮುಂದೆ ಕುಸಿದವರ ಕಂಡು ನೀನೊಮ್ಮೆ ಹತ್ತು ಬಿಡು. ಕಸಿದು ತಿನ್ನಲಾರದೆ, ಕಸಿದು ತಿನ್ನಲಾರದೆ, ಕಸಿದು ತಿನ್ನಲಾರದೆ ಹಸಿದು ಸಾಯುವವರ ಕಂಡು ಇನ್ನೊಮ್ಮೆ ಹತ್ತು ಬಿಡು. ಎಷ್ಟು ಆಳ ಅರ್ಥ ಇದೆ. ಬದುಕು ಕಸಿದವರ ಮುಂದೆ ಕುಸಿದವರ ಕಂಡು ನೀನೊಮ್ಮೆ ಹತ್ತು ಬಿಡು. ಕಸಿದು ತಿನ್ನಲಾರದೆ ಹಸಿದು ಸಾಯುವವರ ಕಂಡು ಇನ್ನೊಮ್ಮೆ ಹತ್ತು ಬಿಡು. ಒಲವಿನ ಎಲೆಯಲ್ಲ, ಒಲವಿನ ಎಲೆಯಲ್ಲ ಉದುರಿದ ಮೇಲೆ, ಒಲವಿನ ಎಲೆಯಲ್ಲ ಉದುರಿದ ಮೇಲೆ ನೆರಳ ಹುಡುಕುವುದೆಲ್ಲಿ, ನೆರಳ ಹುಡುಕುವುದೆಲ್ಲಿ. ಒಲವಿನ ಎಲೆಯೆಲ್ಲ ಉದುರಿದ ಮೇಲೆ ನೆರಳ ಹುಡುಕುವುದೆಲ್ಲಿ. ಚಿಗುರುವ ಬೆಂಕಿಯ ಫಸಲನ್ನು ಕಂಡು, ಚಿಗುರುವ ಬೆಂಕಿಯ ಫಸಲನ್ನು ಕಂಡು ಮತ್ತೊಮ್ಮೆ ಹತ್ತು ಬಿಡು. ಚಿಗುರುವ ಬೆಂಕಿಯ ಫಸಲನ್ನು ಕಂಡು ಮತ್ತೊಮ್ಮೆ ಹತ್ತು ಬಿಡು. ಇಲ್ಲಿ ನೋಡಿ, ಕೇಶರಾಶಿಯಲ್ಲಿ ಮೈಲಿಗೆಯಾದ, ಕೇಶರಾಶಿಯಲ್ಲಿ ಮೈಲಿಗೆಯಾದ ಪುಷ್ಪವನ್ನು ಆಘ್ರಾಣಿಸುತ್ತ, ಕೇಶರಾಶಿಯಲ್ಲಿ ಮೈಲಿಗೆಯಾದ ಪುಷ್ಪವನ್ನು ಆಘ್ರಾಣಿಸುತ್ತ, ಮಡಿಯಲ್ಲಿ ದೇವರ ಮುಂದೆ ಮಂಡಿಯೂವರ ಕಂಡು ಮಗದೊಮ್ಮೆ ಹತ್ತು ಬಿಡು. ಮಡಿಯುಟ್ಟು ದೇವರ ಮುಂದೆ ಮಂಡಿ ಊರುವವರ ಕಂಡು ಮಗದೊಮ್ಮೆ ಹತ್ತು ಬಿಡು. ಧರೆಯೆಲ್ಲ ಉರಿದು, ಧರೆಯೆಲ್ಲ ಉರಿದು ಲಾವವು ಹರಿದು, ಧರೆಯೆಲ್ಲ ಉರಿದು ಲಾವವು ಹರಿದು ಬೂದಿಯಾಗುತ್ತಿದೆ ಜಗವೆಲ್ಲ. ಧರೆಯೆಲ್ಲ ಉರಿದು ಲಾವವು ಹರಿದು ಬೂದಿಯಾಗುತ್ತಿದೆ ಜಗವೆಲ್ಲ. ಪರಿವೆಯೇ ಇಲ್ಲದೆ ಗಾಢ, ಪರಿವೆಯೇ ಇಲ್ಲದೆ ಗಾಢ ನಿದ್ದೆಯಲ್ಲಿರುವವರ ಕಂಡು ನಕ್ಕೊಮ್ಮೆ ಹತ್ತು ಬಿಡು. ಹತ್ತು ಬಿಡು. ಪರಿವೆಯೇ ಇಲ್ಲದೆ ಗಾಢ, ಮತ್ತೆ ಅವರನ್ನು ಮೊದಲು ನಗೆ ಬರ್ತದೆ ಅವರನ್ನು ಕಾಣುವಾಗ, ಮತ್ತೆ ಅಳ್ಬೇಕು. ಇಲ್ಲಿ ಲಾವ ಇದೆ, ಧರೆ ಉರಿತಾ ಇದೆ. ಮತ್ತೊಮ್ಮೆ ಇವರು ಹೇಗೆ ಬೂದಿ ಆಗ್ತಾರೆ ಎಂಬುದನ್ನು ನೆನೆಸಿ ನಗೆಯೂ ಬರ್ತದೆ, ಅಳುವು ಬರ್ತದೆ. ಮತ್ತು ಈ ಲೈನ್ ಇದರಲ್ಲಿ ಬಂತು, ಯಾವುದರಲ್ಲಿ? ಪ್ರಜಾವಾಣಿಯಲ್ಲಿ. ಹರಿದ ಅರಿವೆಯ ನುಟ್ಟು, ಹರಿದ ಅರಿವೆಯ ನುಟ್ಟು, ಹರಿದ ಅರಿವೆಯ ನುಟ್ಟು ಮಾನ ಮುಚ್ಚುವರಿಲ್ಲಿ ಅದೆಷ್ಟೋ ಜನ. ಹರಿದ ಅರಿವೆಯ ನುಟ್ಟು ಮಾನ ಮುಚ್ಚುವರಿಲ್ಲಿ ಅದೆಷ್ಟೋ ಜನ. ಜರಿಯ ಬಟ್ಟೆಯ ತೊಟ್ಟು, ಜರಿಯ ಬಟ್ಟೆಯ ತೊಟ್ಟು ಬತ್ತಲಾಗುವವರ ಕಂಡು ಕೊನೆಗೊಮ್ಮೆ ಹತ್ತು ಬಿಡು. ಜರಿಯ ಬಟ್ಟೆಯ ತೊಟ್ಟು ಬತ್ತಲಾಗುವವರ ಕಂಡು ಕೊನೆಗೊಮ್ಮೆ ಹತ್ತು ಬಿಡು. ಕೊನೆಗೊಮ್ಮೆ ಹತ್ತು ಬಿಡು, ಕೊನೆಗೊಮ್ಮೆ ಹತ್ತು ಬಿಡು. ಕೊನೆ ಎರಡೇ ಸಾಲು ಸಾಕು ಇಡೀ ಜಗತ್ತಿನ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಭಾವಿಸ್ತೇನೆ. ಬಹಳ ಪವರ್ಫುಲ್ ಮತ್ತು ಬಹಳ ಅರ್ಥವತ್ತಾದ ಗಜಲ್. ಪ್ರಜಾವಾಣಿಯವರು ಎಷ್ಟು ವರ್ಷದ ಹಿಂದೆ ಅದನ್ನು, ಅದೆಷ್ಟು ವರ್ಷದ ಹಿಂದೆ? ತುಂಬ ವರ್ಷ ಆಯಿತು. ಬಹುಶಃ ಬಹಳ ಸೂಕ್ತ ಇದೇನು ಚರಣವನ್ನು ಅವರು ಆಯ್ಕೆ ಮಾಡಿದ್ದಾರೆ ಅಂತ ಅನಿಸ್ತಾ ಇದ್ದೇನೆ ನಾನು. ಬಹಳ ಪವರ್ಫುಲ್ ಮತ್ತು ಅರ್ಥವತ್ತಾದ ಪದಗಳು. ಓಕೆ, ಥ್ಯಾಂಕ್ ಯು ನಿಮಗೆ. ನೀವು 2ನೇ ಎಪಿಸೋಡ್ನಲ್ಲಿ ಇನ್ನೊಂದು ಗಜಲನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ವೀಕ್ಷಕರ, 2ನೇ ಎಪಿಸೋಡನ್ನು ನೀವು ನೋಡಿದ್ರಿ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.